ಹೇಳ್ತಿದ್ದೀನಿ ನಿಮ್ಮಿಬ್ರು ಜಾಗದಲ್ಲಿ ಸತ್ತೋಗಿದ್ದೀನಿ, ಬರ್ತೀನಿ ಇಡೀಲಿ. ಯಾಕೆ ಕಿಡ್ಸ್ತಾ ಇದೆಯಾ? ಮನೆ ಕಡೆ ಏನಾದ್ರು ಪ್ರಾಬ್ಲಮ್? ನಂದು ಒಂದ್ ಜೀವನ ಗುರು, ಮದುವೆ ಆದ್ರೆ ಖುಷಿಯಾಗಿರ್ತೀನಿ ಅನ್ಕೊಂಡೆ. ನನ್ನ ಹೆಂಡತಿ ನೋಡಿದ್ರೆ ನಮ್ಮಮ್ಮನ ಆಶ್ರಮಕ್ಕೆ ತಗೊಂಡು ಸೇರ್ಸು ಅಂತ, ನಮ್ಮಮ್ಮ ನೋಡಿದ್ರೆ ಅವ್ರ ಮನೆ ಎಲ್ಲ ಅವತ್ತೆ ಫಸ್ಟ್ ನೋಡಿದ್ರೆ ಅವ್ರು ತೋರ್ ಮನೆ ಕರ್ಕೊಂಡು ಹೋಗಿ ಬಿಡು ಅಂತವ್ರೆ. ಇವರಿಬ್ರು ಮಧ್ಯೆ ಸೇರ್ಕೊಂಡು ಒಂಥರ ಫುಟ್ಬಾಲ್ ಆಗ್ಬಿಟ್ಟಿದೀನಿ ಗುರು. ಈ ಕಡೆಯಿಂದ ಆ ಕಡೆ ಹೋಗಿದ್ದಾರೆ, ಆ ಕಡೆಯಿಂದ ಈ ಕಡೆ ಹೋಗಿದ್ದಾರೆ. ಫಸ್ಟ್ ಬೇರೆ ಮನೆ ಮಾಡ್ಬೇಕು. ಹಂಗಂದ್ರೆ ನಿನ್ನೆ ಮೊನ್ನೆ ಬಂದಿರೋಸ್ಕರ ಎತ್ತೋನ ಮರಿತ್ಯಾ? ಗುರು ಹಂಗಲ್ಲ ಗುರು, ಇವರಿಬ್ರು ಮಧ್ಯೆ ಸೇರ್ಕೊಂಡು ಸತ್ತೋಗಿದ್ದೀನಿ. ಏನೋ ಸಿಗಾಕೊಂಡಿದ್ಯಾ? ಲೈ ಎತ್ತಿ ಬೆಳ್ಸಿ ಮುದ್ದ ಸಾಕಿರೋ ತಾಯಿ ಕಣ ಅವಳಿಗೋಸ್ಕರ ನಿನ್ನೆ ಮೊನ್ನೆ ಮದುವೆ ಆಗಿರೋಸ್ಕರ ಬೇರೆ ಮನೆ ಮಾಡ್ತಿದ್ದೆ ಅಂತ ನಾಚಿಕೆ ಆಗಲ್ವಾ? ಮದ್ವೆ ಮಾಡ್ಕೊಂಡು ಮಕ್ಳು ಮಾಡೋದಲ್ಲ ಸಾಧನೆ. ಎತ್ತ ಅಪ್ಪ ಅಮ್ಮನ ಕೊನೆವರೆಗೂ ಸಾಕ್ತಿವಲ್ಲ, ಅದು ದೊಡ್ಡ ಸಾಧನೆ. ಇವತ್ತು ಯಾವ್ದೋ ಬೇರೆಯವ್ರಿಗೋಸ್ಕರ ಮನೆ ಮಾಡ್ತೀನಿ ಅಂತಿದ್ಯಲ್ಲ, ನಿನ್ಗೆ ಹೇಳೋಷ್ಟು ದೊಡ್ಡವನಲ್ಲ. ಎತ್ತ ಅಪ್ಪ ಅಮ್ಮನ್ನ ರುದ್ರಾಶ್ರಮ ಸೇರ್ಸೋದು ಒಂದೇ, ನಿನ್ ಮಕ್ಳು ನಡು ಬೀದಿಗೆ ಬಿಡೋದು ಒಂದೇ. ಆ ತಪ್ಪು ಅಂತ ಯಾವತ್ತೂ ಮಾಡ್ಬೇಡ. ಎಂತಿಗೆ ಯಜಮಾನ ಆಗಿರೋದಲ್ಲ, ಮನೆಗೆ ಯಜಮಾನ ಆಗಿರೋ. ಇಬ್ರು ಜಗಳ ಆಡಿದ್ರ ಒಂದ್ ಮಾಡು, ಅದಕ್ಕೆ ಯಾಕ ಬೇರೆ ಮನೆ ಮಾಡ್ತೀಯಲ್ಲ?